ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನು ಮಾಲ್ತಿ ನೀನು? ಮದುವೆ ನಿಲ್ಲಿಸ್ತೀನಿ, ಕರ್ಣನ ಉಳಿಸ್ತೀನಿ ಅಂತಂದವಳು ಎಳ್ಳು ನೀರು ಬಿಟ್ಟಂಗೆ ಮಗನ ಜೀವನನೇ ಬಿಟ್ಕೊಟ್ಬಿಟ್ಟಿಯಲ್ಲ. ನೀನು ಒಬ್ಬ ತಾಯಿ, ಹೋಗಿ ಕೂತ್ಕೋ. ಬೇಷಣ, ಬೇರೆ ಅವ್ರ ಕೈಯಲ್ಲಿ ಬಿಲ್ಲಿಟ್ಟು ನಿನಗೆ ಬೇಕಾದ ಗುರಿಗೆ ಬಾಣ ಓಡಿಸ್ತಾ ಇದೆಯಾ? ಮುಂದಿಂದೇನು? ನನ್ನ ಬಗ್ಗೆ ಎಲ್ಲ ಗೊತ್ತಿರೋ ನಿನಗೆ ಎಷ್ಟು ಕುತೂಹಲ ಇದೆ ಅಂದಮೇಲೆ ನಾನು ಒಂದು ಮಾತು ಹೇಳಬೇಕು. ಏನು? ಕಾದು ನೋಡು. ಇದೆಲ್ಲ ಮುಗಿಲಿ, ಅಲ್ಲಿ ಪಕ್ಕದಲ್ಲಿ ಹಾಲ್ ಇದೆಯಲ್ಲ, ಮದುವೆ ಆದ್ಮೇಲೆ ಒಂದ್ ಸಿಗಕ್ ಹೇಳಿ ಜಾಗ ಇದೇನಾ ಕರ್ಣ ಸರ್? ನೀವು ನನ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದು ಇಲ್ಲೇನಾ? ಈ ತರದ ಸರ್ಪ್ರೈಸ್, ಈ ತರದ ಉತ್ತರ ನನಗೆ ಬೇಡವಾಗಿತ್ತು ಸರ್. ಇಷ್ಟೆಲ್ಲ ಆಗ್ತಾ ಇರೋದು ನಿನ್ನಿಂದನೇ ಕಡೆ. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಈ ಋಣ, ಹೊರೆ, ಉಪಕಾರ, ಈ ಭಾಷಣ ಎಲ್ಲ ನನ್ನ ಹತ್ರ ಬೇಡ. ಫ್ರೆಂಡ್ ಅಲ್ಲ, ದೀಗುತ್ತಿ. ನಾವು ಗಂಡಿನ ಕಡೆಯವರು. ಅತ್ತೆ, ಇಷ್ಟು ವರ್ಷ ಆ ಕರ್ಣ ನನ್ನ ನೆಮ್ಮದಿನ ಕಿತ್ಕೊಂಡ. ನಾವು ಎಷ್ಟೇ ಕಾಟ ಕೊಟ್ಟರು ಹಲ್ಕಿರ್ಕೊಂಡು ಓಡಾಡ್ತಿದ್ದ. ಆದರೆ ಈಗ ನಮ್ಮಪ್ಪ ನಗುಗೆ ಚಟ್ಟ ಕಟ್ಬಿಟ್ರು. ಇನ್ನು ಮುಂದೆ ಅವನ ಹಳೇದನ್ನೆಲ್ಲ ನೆನೆಸ್ಕೊಂಡು ಕೊರಗಬೇಕು. ಮುಂದಿನ ಜೀವನ ನೆನಪಾದರೆ ಗಡಗಡ ನಡಗಬೇಕು. ಡೋಂಟ್ ವರಿ, ಇನ್ನು ಮುಂದೆ ನಮ್ಮ ಕೆಲಸ ಆ ನಿತ್ಯನೇ ಮಾಡ್ತಾಳೆ ಬಿಡು. ಈಗ ಸತಿಪತಿ ಇಬ್ರು ಯಾವುದೇ ತೊಂದರೆ ಬಂದರೂ ಎದುರಿಸ್ತೀನಿ ಅಂತೇಳಿ ಮಾತು ಕೊಡುವಂಥ ಸಮಯ. ಮೊದಲನೇ ಹೆಜ್ಜೆ ಅನ್ನ ಸಮೃದ್ಧಿಗಾಗಿ. ನೀವು ಹಿಡಿದಿರೋ ಮೊದಲನೇ ಹೆಜ್ಜೆ ನಮ್ಮಿಬ್ಬರು ಜೀವನದ ಹೊಸ ದಾರಿಗೆ ಮುಂದೆ. ಇನ್ಯಾವತ್ತೂ ಹಿಂದಿರುಗಿ ನೋಡಬೇಡಿ. ನೀನಿರೋ ಒಂದೊಂದು ಹೆಜ್ಜೆನೂ ಕರ್ಣನ ಜೀವನಕ್ಕೆ ಅಂಟಿದ ಶಾಪ. ಎರಡನೇ ಹೆಜ್ಜೆ ಶಾರೀರಿಕ ಹಾಗೆ ಮನೋಬಲದ ವೃದ್ಧಿಗಾಗಿ.
ನಿಮ್ಮನ್ನ ಯಾವತ್ತೂ ನನ್ನ ಎದೆಗೂಡಲ್ಲಿ ಜೋಪಾನ ಮಾಡ್ತೀನಿ. ನೀವಿಬ್ರು ಗಂಡ ಹೆಂಡತಿ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಅಪ್ಪಿತಪ್ಪಿ ಇರ್ತೀನಿ ಅಂದ್ರು ನಾನು ಬಿಡ್ಬೇಕಲ್ಲ. ಮೂರನೇ ಹೆಜ್ಜೆ ಆರ್ಥಿಕ ಅಭಿವೃದ್ಧಿಗಾಗಿ. ನೀವು ನನ್ನ ಜೀವನದಲ್ಲಿ ಬಂದಾದ್ಮೇಲೆ ಕಪ್ಪು ಬೆಳಕಿನ ಹೊರತಾಗಿ ಬೇರೆ ಬಣ್ಣಗಳು ಇದೆ ಅಂತ ಗೊತ್ತಾಗಿದ್ದು. ಕಾರಣ ನಿನ್ನ 7 ಹೆಜ್ಜೆ ಏನು ಅನ್ನೋದನ್ನ ನಾನು ಹೇಳ್ತೀನಿ. 4ನೇ ಹೆಜ್ಜೆ ಸುಖ ಸಮೃದ್ಧಿಗಾಗಿ. ನೆಮ್ಮದಿ ಉಳಿಯಲ್ಲ, ನಿದ್ರೆ ಬರಲ್ಲ. 5ನೇ ಹೆಜ್ಜೆ ಪರಿವಾರದ ಪಾಲನೆಗಾಗಿ. ಇಷ್ಟು ದಿನ ನಾವು ಹೇಗಿದ್ವಿ ಅನ್ನೋ ನೆನಪಿಗಿಂತ ಇನ್ ಮುಂದೆ ನಾವು ಹೇಗಿರ್ತೀವಿ ಅನ್ನೋ ಕನಸು ನಮ್ಮ ಎದೆ ತುಂಬಿಕೊಳ್ಳೋ ಹೊತ್ತಿದ್ದು. ಹೋಗ್ತಾ ಹೋಗ್ತಾ ನಮ್ಮ ಪುಟ್ಟು ಪ್ರಪಂಚ ದೊಡ್ಡದಾಗ್ತಾ ಹೋಗುತ್ತೆ. ಆ ಎಲ್ಲ ಕ್ಷಣಗಳು ನಾನು ನಿಮಗೆ ಬೆನ್ನೆಲುಬಾಗಿ ನಿಲ್ತೀನಿ. ಪ್ರೀತಿ ಸತ್ತು ಹೋಗುತ್ತೆ, ಕನಸು ಸುಟ್ಟು ಹೋಗುತ್ತೆ. 6ನೇ ಹೆಜ್ಜೆ ಋತುಗಳ ವಿವಿಧ ಸುಖಕ್ಕಾಗಿ. ನಿನ್ನೆ ತರ ಇವತ್ತಿರಲ್ಲ, ಇವತ್ತಿನ ತರ ನಾಳೆ ಇರಲ್ಲ. ಆದ್ರೆ ಕಾಲ ಎಷ್ಟೇ ಬದಲಾದ್ರೂ ನಿಮ್ಮೇಲಿರೋ ನನ್ನ ಪ್ರೀತಿ ಒಂದೇ ತರ ಇರುತ್ತೆ. ನೀನಿಡೋ ಕೊನೆ ಹೆಜ್ಜೆ ನಿನ್ನನ್ನು ಕರ್ಕೊಂಡು ಹೋಗೋದು ನರಕಕ್ಕೆ. 7ನೇ ಹೆಜ್ಜೆ ಸಂತಾನ ಪ್ರಾಪ್ತಿಗಾಗಿ. 7 ಹೆಜ್ಜೆ ಇಟ್ಟು ಹೃದಯದಂಗಳಕ್ಕೆ ಬಂದಿರುವೆ. ಕೈ ಚಾಚಿ ಕರೆಯುವೆ, ಒಂದು ಬಿಗಿದೆಪ್ಪಿಕೊ. ಕೈ ಜಾರಿ ಹೋಗದಂತೆ ಕಾಯುವೆ 7 ಜನ್ಮಕ್ಕೂ. ಇನ್ಮೇಲೆ ಈ ನನ್ನ ಹೃದಯ ನಿಮ್ಮ ಮನೆ. ಇಷ್ಟು ದಿನ ಖಾಲಿ ಇದ್ದಿದ್ದು ಮನೆಗೆ ಬಲಗಾಲಿಟ್ಟು ಬಂದಿದ್ದೀರಾ. ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸಂಸಾರ ಆಗಲ್ಲ, ಸಂತಾನ ಬೆಳೆಯಲ್ಲ. ಇನ್ನು ಮುಂದೆ ನೀನು ಇದ್ರೂ ಹೋದ್ರೂ ವ್ಯತ್ಯಾಸ ಆಗಲ್ಲ. ನಿತ್ಯ ಪ್ರೆಗ್ನೆಂಟ್